ಹಲೋ ಗಾಯ್ಸ್, ನಂಗೆ ತುಂಬ ಖುಷಿ ಆಗ್ತಿದೆ ಈ ಡೈರಿನ ನಿಮ್ಗೆ ಇಂಟ್ರಡ್ಯೂಸ್ ಮಾಡೋಕ್ಕೆ. ಇದು ನನಗೆ 10 ಡೇಸ್ ಬ್ಯಾಕ್ ಬುಕ್ ಮಾಡಿದ್ದೆ. ಇವತ್ತು ನನಗಿದು ಪಾರ್ಸೆಲ್ ಸಿಕ್ತು. ಸೊ ಈ ಡೈರಿ ಬಗ್ಗೆ ಹೇಳಬೇಕು ಅಂದರೆ, ಈ ಡೈರಿನ ಓನ್ ಮಾಡಿರೋದು ಮೃದುಲ್ ಶರ್ಮಾ ಅಂತ, ಸಿಂಬಾ ಲೈಫ್ ಸ್ಟೈಲ್ ಅವರು. ಇನ್ಸ್ಟಾಗ್ರಾಮ್ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಂದರೆ ಇದನ್ನು ಬೈ ಮಾಡ್ಬೋದು. ಸೊ ಬರೀ ಈ ಡೈರಿ ಅಂತಲ್ಲ, ಯಾವುದೇ ಡೈರಿ ಆಗಿದ್ರೂ ನೀವು ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೀವು ಅದರಲ್ಲಿ ಎಲ್ಲ ನೋಟ್ ಮಾಡ್ಕೊಬೋದು. ನಿಮಗೊಂದು ಟ್ರ್ಯಾಕ್ ಇರುತ್ತೆ ನಿಮ್ಮ ಲೈಫ್ ಮೇಲೆ, ನೀವೇನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ. ಸೊ ನಾನಿವಾಗ ಈ ಡೈರಿನ ನಿಮಗೆ ಫುಲ್ ತೋರಿಸ್ತೀನಿ ಹೆಂಗಿದೆ ಏನೇನಿದೆ ಅಂತ. ಸೊ ಫಸ್ಟ್ ಇದು ಸ್ಟಿಕ್ಕರ್ಸು. ಇದು ಫಸ್ಟ್ ಸ್ಟಿಕ್ಕರ್ಸ್ ಬಂದು ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫೋನ್, ಲ್ಯಾಪ್ಟಾಪ್, ವಾಲೆಟ್ ಆ ಥರ. ಸೊ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಇದನ್ನು ಡೈರಿಯಲ್ಲಿ ಯೂಸ್ ಮಾಡೋಕ್ಕೆ ಕೊಟ್ಟಿರೋದು. ಫಾರ್ ಎಕ್ಸಾಂಪಲ್ ಟು ಡೂ ಲಿಸ್ಟ್, ನೀವೇನೇನು ಮಾಡಬೇಕು ಅಂತ ಬರೆದಾಗ ಇದನ್ನು ಸ್ಟಿಕ್ ಮಾಡೋಕ್ಕೆ. ರಿಮೆಂಬರ್, ಒಂದೊಂದ್ಸರಿ ನಾವು ಮರ್ತೋಗ್ತೀರಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಇದನ್ನು ರಿಮೆಂಬರ್. ಗ್ರ್ಯಾಟಿಟ್ಯೂಡ್, ಅರ್ಜೆಂಟ್, ಹಾಲಿಡೇ, ಟು ಬೈ, ವೀಕೆಂಡ್, ಬರ್ಡೇ, ಪಾರ್ಟಿ, ಬಿಗ್ ಡೇ. ಸೊ ಇದನ್ನು ನೀವು ಡೈರಿಯಲ್ಲಿ ಸ್ಟಿಕ್ ಮಾಡ್ಬೋದು. ಸೊ ಈ ಡೈರಿ ನೋಡ್ಬೋದು, ಟ್ರಾವೆಲ್ ವಿತಿನ್ ಅಂತ, 2021. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಸೊ ಇಲ್ಲೊಂದು ನೋಟ್ ಇದೆ, ಟ್ರಾವೆಲ್ ವಿತ್ ಯೋರ್ ಹಾರ್ಟ್, ಎಕ್ಸ್ಪ್ಲೋರ್ ವಿತ್ ಯೋರ್ ಸೋಲ್. ತುಂಬ ಚೆನ್ನಾಗಿದೆ. 2021 ಬಿಲಾಂಗ್ಸ್ ಟು ಯು, ನಿಮ್ಮ ಹೆಸರು ಅದೆಲ್ಲ ಬರ್ಕೊಬೋದು ಇಲ್ಲಿ. ಗೈಸ್, ಇದು ವಿಷನ್ ಬೋರ್ಡು. ಫಸ್ಟ್ ಪೇಜ್ ಬಂದ್ಬಿಟ್ಟು ವಿಷನ್ ಬೋರ್ಡ್ ಅಂತಿದೆ. ವಿಷನ್ ಬೋರ್ಡ್ ಅಂದರೆ ನೀವು ಏನಾದರೂ ಸಾಧನೆ ಮಾಡಬೇಕು ಇಯರು, ಅಥವಾ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕು, ಅಥವಾ ಇದನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅದನ್ನು ನೀವು ಪ್ರಿಂಟೌಟ್ ತೊಗೊಂಡು ಇಲ್ಲಿ ಸ್ಟಿಕ್ ಮಾಡ್ಬೋದು. ಸೊ ನೀವು ಅದು ಡೈಲಿ ನೋಡ್ತಿದ್ರೆ ನಿಮ್ಗೊಂದು ಮೋಟಿವ್ ಸಿಗುತ್ತೆ ಅದು ಮಾಡಬೇಕು ಅಂತ. ನೆಕ್ಸ್ಟು 2021 ಗೋಲ್ಸು. ವರ್ಡ್ ಆಫ್ ದ ಇಯರ್ ಟ್ರಾವೆಲ್, ನೀವೆಲ್ಲೆಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಇಲ್ಲೊಂದು ಲಿಸ್ಟ್ ಮಾಡ್ಕೊಬೋದು. ಆಮೇಲೆ ಪರ್ಸ್ನಲ್ ಗ್ರೋತ್, ಪರ್ಸ್ನಲಾಗಿ ನೀವೇನೇನು ಡೆವಲಪ್ ಮಾಡ್ಕೊಬೇಕು ಈ ಇಯರ್ ಅಂತ. ನೆಕ್ಸ್ಟು ಫಿಟ್ನೆಸ್ಸು, ನೀವು ದಪ್ಪ ಆಗಬೇಕಾ, ಸಣ್ಣ ಆಗಬೇಕಾ, ಅಥವಾ ಯಾವ ರೀತಿಯಲ್ಲಿ ಫಿಟ್ ಆಗಬೇಕು ಅಂತೆಲ್ಲ ಇಲ್ಲಿ ಬರ್ಕೊಬೋದು. ನೆಕ್ಸ್ಟು ಫೈನಾನ್ಸ್, ದುಡ್ಡು ಯಾವುದ್ರಲ್ಲಿ ಎಷ್ಟು ಖರ್ಚು ಮಾಡಬೇಕು, ಹೆಂಗೆ ಏನು ತೊಗೊಬೇಕು ಅಂತೆಲ್ಲ ಇಲ್ಲಿ ಬರ್ಕೊಬೋದು. ನೆಕ್ಸ್ಟು ಕೆರಿಯರ್, ನೀವೆಲ್ಲಿ ಜಾಯ್ನ್ ಆಗಬೇಕು, ಅಥವಾ ಏನು ಓದಬೇಕು, ಅಥವಾ ಏನು ಅಚೀವ್ ಮಾಡಬೇಕು ನಿಮ್ಮ ವರ್ಕಲ್ಲಿ, ಅದೆಲ್ಲ ಇಲ್ಲಿ ಬರ್ಕೊಬೋದು. ಇದು ಎಕ್ಸ್ಟ್ರಾ 2 ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಬರ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ಅಂತ ಇಲ್ಲಿ ಬರ್ಕೊಬೋದು. ಆ ಥರ ನೀವೇನಾದರೂ ಪರ್ಸ್ನಲಾಗಿ ಏನಾದರೂ ಇದ್ದರೆ ಅದನ್ನು ನೀವು ಇಲ್ಲಿ ಬರ್ಕೊಂಡು ಅದನ್ನು ಮಾಡ್ಬೋದು. ಸೊ ನೆಕ್ಸ್ಟು ದಿಸ್ ಇಯರ್ ಐ ವಿಲ್ ಸ್ಟಾರ್ಟ್. ನಾನು ಇದನ್ನು ಶುರು ಮಾಡ್ತೀನಿ, ನಾನು ಏನಾದರೂ ಕಲಿತೀನಿ ಇಯರ್, ಅಥವಾ ನಾನು ಈ ಇಯರ್ನ ಕ್ವಿಟ್ ಅಂದರೆ ನಾನು ಇಯರ್ ಏನಾದರೂ ಒಂದು ಬಿಡ್ತೀನಿ, ಅಥವಾ ನಾನು ಇಯರ್ ಏನಾದರೂ ಕಲಿತೀನಿ, ಟ್ರೈ ಮಾಡ್ತೀನಿ. ನನ್ನ ಕೈಯಲ್ಲಿ ಆಗಿಲ್ಲ, ನಿಮ್ಮ ಕೈಯಲ್ಲಿ ಒಂದೊಂದು ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಟ್ರೈ ಮಾಡಬೇಕಲ್ವ, ಆ ಥರ. ಅಥವಾ ನಾನು ಒಂದೊಂದು ಜಾಗ ವಿಸಿಟ್ ಮಾಡ್ತೀನಿ, ಅಥವಾ ನಾನು ಇಂಪ್ರೂವ್ ಮಾಡ್ಕೊತೀನಿ, ಅಥವಾ ಅವಾಯ್ಡ್. ಫಾರ್ ಎಕ್ಸಾಂಪಲ್ ಟಾಕ್ಸಿಕ್ ಫ್ರೆಂಡ್ಸು, ಟಾಕ್ಸಿಕ್ ಪ್ಲೇಸಸ್ ವಿಸಿಟ್ ಮಾಡೋದು, ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊತೀನಿ. ಅಥವಾ ನಿಮ್ಮ ಏನಾದರೂ ಇರ್ಬೋದು, ಅದನ್ನೆಲ್ಲ ಇಲ್ಲಿ ಬರೀಬೋದು. ನೆಕ್ಸ್ಟು ವಿಶ್ ಲಿಸ್ಟ್. ಎಲ್ಲರ ಜೀವನದಲ್ಲೂ ಒಂದೊಂದು ಬೇಕು ಅಂತ ಇಷ್ಟ ಇರುತ್ತೆ, ಅಥವಾ ಒಂದೊಂದು ಇರಲೇಬೇಕು ಅನ್ನೋದಿರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ iPhone 8 ಬೇಕು, ಅದು ನನಗೆ ಬೇಕು. ಬಟ್ ಈಸ್ ಇಟ್ ಇಂಪಾರ್ಟೆಂಟ್? ನೋ. ಯಾಕಂದರೆ ಐ ಹ್ಯಾವ್ ಆಲ್ರೆಡಿ ಫೋನ್, ನನ್ನ ಹತ್ರ ಆಲ್ರೆಡಿ ಒಂದು ಫೋನ್ ಇದೆ, ಬಟ್ ಅದು ವಾಂಟ್ಸ್. ಸೊ ನೀವು ಕ್ಯಾಟಗರೈಸ್ ಮಾಡ್ಬೋದು, ನೀಡ್ಸು ಮತ್ತು ವಾಂಟ್ಸು. ನೆಕ್ಸ್ಟ್ ಮೈ ಇಯರ್ ಇನ್ ಪೋಲರಾಯ್ಡ್ಸ್, ಅಂದರೆ ಜಾನ್ವರಿಯಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನೀವು ಇಲ್ಲಿ ಸ್ಟಿಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಜಾನ್ವರಿಯಲ್ಲಿ ಗ್ರ್ಯಾಜುಯೇಟ್ ಆಗ್ತಾರೆ ಯಾರಾದರೂ, ಅಥವಾ ಜಾನ್ವರಿಯಲ್ಲಿ ನಾನು ಯೂಟ್ಯೂಬ್ನ ಲಾಂಚ್ ಮಾಡಿದೆ, ಅದರದ್ದು ಒಂದು ಪಿಕ್ಚರ್, ಅದರದ್ದು ಒಂದು ಸಕ್ಸಸ್ ಪಿಕ್ಚರ್, ಅಥವಾ ಅದೊಂದು ಹ್ಯಾಪಿನೆಸ್ ಪಿಕ್ಚರಲ್ಲಿ ಶೇರ್ ಮಾಡ್ಬೋದು, ಸ್ಟಿಕ್ ಮಾಡ್ಬೋದು, ಪ್ರಿಂಟೌಟ್ ತೊಗೊಬೋದು, ಹಂಗೆ. ಸೊ ಒಂಥರ ಸ್ಕ್ರ್ಯಾಪ್ ಬುಕ್ ಮುಂಚೆ ಎಲ್ಲ ಬರ್ತಾಯಿತ್ತಲ್ಲ, ಆ ಥರ ಫೀಲ್ ಸಿಗುತ್ತೆ ನಿಮಗೆ. ಲಾಸ್ಟಲ್ಲಿ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತಲ್ವ, ಎಲ್ಲ ಒಂಥರ ಪಿಕ್ಚರ್ಸ್ ಇರೋದು ಆ ಥರ. ನೆಕ್ಸ್ಟ್
21 ಥಿಂಗ್ಸ್ ಟು ಡೂ ಬಿಫೋರ್ 2021 ಎಂಡ್ಸ್. ಈ ಇಯರಲ್ಲಿ ನೀವೇನೇನು ಮಾಡಬೇಕು, ಏನೇನು ಸಾಧನೆ ಮಾಡಬೇಕು, ಏನೇನು ಕಲಿಬೇಕು, ಎಲ್ಲೆಲ್ಲಿ ವಿಸಿಟ್ ಆಗಬೇಕು, ಏನಾದರೂ ಇರ್ಬೋದು. ನೀವು 21 ಥಿಂಗ್ಸ್ನ ಇಲ್ಲಿ ಬರಿಬೋದು. ನನಗೆ ಈ ಪೇಜ್ ತುಂಬ ಇಷ್ಟ. ಸೊ ನಿಮಗೆ ಇದನ್ನು ನೀವೆಲ್ಲ ಫಿಲ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ಇನ್ ಅ ಕಾಮ್ ಮೈಂಡ್. ಆರಾಮಾಗಿ ಕೂತ್ಕೊಂಡು ಟೈಮ್ ತೊಗೊಂಡು ಫಿಲ್ ಮಾಡಿ. ಸೊ ಇಲ್ಲಿ ಕ್ಯಾಲೆಂಡರ್ಸ್ ಇದೆ ಎವ್ರಿ ಮಂತ್ದು. ಸೊ ನೆಕ್ಸ್ಟ್ ನೋಡಿ, ಎವ್ರಿ ಮಂತಲ್ಲೂ ಒಂದು ಮೆಸೇಜ್ ಇದೆ ಇಲ್ಲಿ. ಜಾನ್ವರಿಯಲ್ಲಿ ದ ಸೀಕ್ರೆಟ್ ಆಫ್ ಯುವರ್ ಫ್ಯೂಚರ್ ಈಸ್ ಹಿಡನ್ ಇನ್ ಯುವರ್ ಡೈಲಿ ರೊಟೀನ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದು ನಮ್ಮ ಸೀಕ್ರೆಟ್ ಅಥವಾ ನಾವು ಏನು ಅಚೀವ್ ಮಾಡ್ತೀರಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾವು ಡೈಲಿ ರೊಟೀನಲ್ಲಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡ್ತಿರೋ ಅದೇ ನಮ್ಮ ಲೈಫಲ್ಲಿ ಲಾಸ್ಟಲ್ಲಿ ಪುಟ್ಟಪ್ ಆಗೋದಲ್ವಾ. ಹಂಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಿಂಟು. ಇದನ್ನು ನಾವು ಲಾಸ್ಟಲ್ಲಿ ಪೋಸ್ಟ್ ಕಾರ್ಡ್ ಥರನೂ ಯೂಸ್ ಮಾಡ್ಬೋದು, ಅಥವಾ ನಾವು ಇದನ್ನು ಕಟ್ ಮಾಡಿ ಫ್ರೇಮಲ್ಲೂ ಹಾಕ್ಬೋದು. ಇನ್ನೊಂದು ಇಂಪಾರ್ಟೆನ್ಸ್ ಏನಂದರೆ ಈ ಡೈರಿಯಲ್ಲಿ ಎಲ್ಲ ಹ್ಯಾಂಡ್ಮೇಡು. ಈ ಪ್ರಿಂಟಿಂಗ್ ವರ್ಡ್ಸ್ ಪ್ರಿಂಟಿಂಗ್ ಬಿಟ್ಟು ಬೇರೆ ಎಲ್ಲ ಹ್ಯಾಂಡ್ಮೇಡೆ. ನೆಕ್ಸ್ಟು ಈ ಮಂತಲ್ಲಿ ಲೈಫ್ ಬಗ್ಗೆ ನಾವೇನಾದರೂ ಅಚೀವ್ ಮಾಡಬೇಕು ಅಂತಿದ್ರೆ ಹೆಲ್ತ್ ಬಗ್ಗೆ, ವರ್ಕ್ ಬಗ್ಗೆ ಅದನ್ನ ಇಲ್ಲಿ ಬರ್ಕೊಬೋದು. ಜಾನ್ವರಿದು ನೆಕ್ಸ್ಟು ಒಂದೊಂದು ಡೇದು ಕೊಟ್ಟಿದ್ದಾರೆ. ನಾವೇನಾದರೂ ಫಿಲ್ ಮಾಡ್ಬೋದು. ಆ ಡೇಯಲ್ಲಿ ಏನು ಮಾಡಿದ್ರಿ, ಏನು ಅಚೀವ್ ಮಾಡಿದ್ರಿ ಅಂತೆಲ್ಲ ಇಲ್ಲಿ ಬರ್ಕೊಬೋದು. ನೆಕ್ಸ್ಟ್ ಬರೋದು ಎಕ್ಸ್ಪೆನ್ಸ್ ಟ್ರ್ಯಾಕರ್ ಅಂತ. ಎಕ್ಸ್ಪೆನ್ಸ್ ಟ್ರ್ಯಾಕರ್ ಅಂದರೆ ನೀವು ಎಷ್ಟು ಖರ್ಚು ಮಾಡ್ತೀರಾ, ಏನರಲ್ಲಿ ಖರ್ಚು ಮಾಡ್ತೀರಾ ಎಲ್ಲ ಇಲ್ಲಿ ಬರ್ಕೊಬೋದು. ನೀವು ಒಳ್ಳೆಯದಕ್ಕೆ ಖರ್ಚು ಮಾಡಿರ್ಬೋದು, ಅಥವಾ ಅನ್ನೆಸೆಸರಿ ಖರ್ಚು ಮಾಡಿದ್ದೀರಾ, ಅಥವಾ ವೇಸ್ಟ್ ಖರ್ಚು ಮಾಡಿದ್ದೀರಾ, ಎಲ್ಲ ಇದರಲ್ಲಿ ಗೊತ್ತಾಗುತ್ತೆ. ಸೊ ನೀವೇನಾದರೂ ಒಂದು ಕಡೆ ಬರೆದಿಟ್ರೇ ನಿಮ್ಮದು ಟ್ರ್ಯಾಕಿಂಗ್ ನಿಮಗೆ ಗೊತ್ತಾಗೋದಲ್ವ, ಅದಕ್ಕೆ ಇದು ಕೊಟ್ಟಿದ್ದಾರೆ. ನೆಕ್ಸ್ಟು ಮಂತ್ಲಿ ಬಜೆಟ್. ಮಂತ್ಲಿ ಬಜೆಟ್ ಅಂದರೆ ನಿಮ್ಮ ಇನ್ಕಮ್ ಎಷ್ಟು, ನೀವು ಅದರಲ್ಲಿ ರೆಂಟು, ಲೀಸು ಅಥವಾ ಇನ್ಕಮ್ ಟ್ಯಾಕ್ಸ್ ಎಲ್ಲ ಎಷ್ಟು, ಅಥವಾ EMI ಆಗಿರ್ಬೋದು, ಲೋನ್ ಆಗಿರ್ಬೋದು, ಎಲ್ಲ ಇಲ್ಲಿ ಬರ್ಕೊಬೋದು. ನೆಕ್ಸ್ಟ್ ಬಂದು ಸೇವಿಂಗ್ ಗೋಲ್ಸ್. ನೀವೆಷ್ಟು ಸೇವ್ ಮಾಡ್ಬೋದು, ಆ್ಯಕ್ಚುಯಲ್ ಸೇವಿಂಗ್ ಎಷ್ಟು ಮಾಡ್ತೀರಾ, ಆಮೇಲೆ ಟೋಟಲ್ ಬಡ್ಜೆಟ್ ಇದೆ, ಟೋಟಲ್ ಆ್ಯಕ್ಚುಯಲ್ ಎಷ್ಟು ಖರ್ಚು ಮಾಡಿದ್ದೀರಾ, ಇದ್ರದ್ದು ಡಿಫ್ರೆನ್ಸ್ ಎಷ್ಟು, ನೀವು ಇದ್ರದ್ದು ಸೇವಿಂಗ್ ಗೋಲ್ಸ್ ಎಷ್ಟಿತ್ತು, ಆದರೆ ನೀವೆಷ್ಟು ಮಾಡಿದ್ದೀರಾ ಅದರ ಡಿಫ್ರೆನ್ಸು, ಮತ್ತು ಬ್ಯಾಲೆನ್ಸ್ ಎಷ್ಟಿದೆ ಅದನ್ನೆಲ್ಲ ಇಲ್ಲಿ ಬರ್ಕೊಬೋದು. ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಈ ಅನ್ನೆಸೆಸರಿ ಮನಿ ಸ್ಪೆಂಡ್ ಮಾಡೋರಿಗೆ, ಮತ್ತು ಒಬ್ರೊಬ್ರು ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಅಂತಾರಲ್ಲ, ಆ ಥರವ್ರಿಗೆಲ್ಲ ಇದು ತುಂಬ ಒಳ್ಳೆಯದು. ನೆಕ್ಸ್ಟು ತುಂಬ ಯೂಸ್ಫುಲ್ ಬಂದು ಹ್ಯಾಬಿಟ್ ಟ್ರ್ಯಾಕರ್. ನೀವು ಯಾವುದೇ ಥರದ ಹ್ಯಾಬಿಟ್ ಬರ್ಕೊಬೋದು. ಫಾರ್ ಎಕ್ಸಾಂಪಲ್ ಒಬ್ರೊಬ್ರು ಒಂದೊಂದು ಕ್ವಿಟ್ ಮಾಡಬೇಕು ಅಂತ ಇರ್ತಾರೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗರ್ಲ್ಸ್ಗೆ ಪೀರಿಯಡ್ಸ್ ಆಗಿರ್ಬೋದು, ಅದನ್ನು ಹ್ಯಾಬಿಟ್ ಟ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟು ಡ್ರಿಂಕಿಂಗ್ ವಾಟರ್, ನೆಕ್ಸ್ಟ್ ಎಕ್ಸಸೈಸ್, ಅಥವಾ ನೀವೇನಾದರೂ ಇನ್ಕ್ಲೂಡ್ ಮಾಡಬೇಕು ನಿಮ್ಮ ಫುಡ್ಡಲ್ಲಿ, ಅದನ್ನು ನೀವಿಲ್ಲಿ ಹ್ಯಾಬಿಟ್ ಟ್ರ್ಯಾಕರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಆ ಥರ ಏನಾದರೂ ಮಾಡ್ಬೋದು. ನೆಕ್ಸ್ಟ್ ಬರೋದು ಮಂತ್ಲಿ ಚೆಕಪ್. ಮಂತ್ಲಿ ಚೆಕಪ್ಪಲ್ಲಿ ವಾಟ್ ವಾಸ್ ಯುವರ್ ಹೈಲೈಟ್ ಆಫ್ ದ ಮಂತ್. ಈ ಮಂತಲ್ಲಿ ಯಾವ್ದು ನೀವು ತುಂಬ ಹೈಲೈಟ್ ಆಯಿತು ಅದನ್ನು ಹಾಕ್ಬೋದು. ಆಮೇಲೆ ನೆಕ್ಸ್ಟ್ ವಾಟ್ ವೆರ್ ಯು ಮೋಸ್ಟ್ ಗ್ರೇಟ್ಫುಲ್ ಫಾರ್ ದಿಸ್ ಮಂತ್. ಈ ಮಂತಲ್ಲಿ ನೀವು ಯಾವುದು ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಾ ಅದನ್ನು. ಆಮೇಲೆ ಡಿಡ್ ಯು ಅಕ್ಲಿಂಪ್ಲಿಷ್ ದ ಗೋಲ್ ಆಫ್ ಯು ಹ್ಯಾಡ್ ಸೆಟ್ ಫಾರ್ ದ ಮಂತ್. ಈ ಮಂತಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಒಂದು ಗೋಲ್ ಹಾಕಿರ್ತೀರಲ್ಲ, ಅದನ್ನು ನೀವು ಫುಲ್ಫಿಲ್ ಮಾಡಿದ್ರಾ ಅದು. ವಾಟ್ ಕ್ಯಾನ್ ಯು ಡೂ ಡಿಫ್ರೆಂಟ್ಲಿ ನೆಕ್ಸ್ಟ್ ಮಂತ್. ಅಕಸ್ಮಾತ್ ಏನಾದರೂ ಒಂದು ಲ್ಯಾಕ್ ಆಗ್ತಾಯಿತ್ತು, ನೆಕ್ಸ್ಟ್ ಮಂತ್ ಏನು ಮಾಡ್ಬೋದು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಅಂತ. ಈ ಥರ ನೋಡಿ, ಫೆಬ್ರವರಿಯಲ್ಲೂ ಅಷ್ಟೇ ಸೇಮ್ ಹಂಗೆ ಇದೆ. ಇದು ಮಾರ್ಚ್ದು. ಚೆನ್ನಾಗಿ ಆ್ಯಡ್ ಏನು ಮಾಡಿದ್ದೀರ ಅಂದರೆ ಇವರು 6 ಮಂತ್ಸ್ ಆದಮೇಲೆ ಮೆಮೊರಿ ಕಲೆಕ್ಷನ್ ಅಂತ ಆ್ಯಡ್ ಮಾಡಿದ್ದಾರೆ. ಸೊ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ಇಷ್ಟು ಮಂತ್ಸಲ್ಲಿ ನೀವೇನೇನು ಎಂಜಾಯ್ ಮಾಡಿದ್ರಿ ಅಥವಾ ಏನೇನು ಒಂದು ಮೆಮೊರಿ ಥರ ಇತ್ತು ಅದನ್ನ ಇಲ್ಲಿ ಬರೆಯೋಕ್ಕೆ. ನೆಕ್ಸ್ಟು ಮಿಡ್ ಇಯರ್ ಗೋಲ್ಸ್. ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಸ್ಟಾರ್ಟ್ ಮಾಡ್ತೀರಿ, ನ್ಯೂ ಇಯರ್ ಸ್ಟಾರ್ಟ್ ಆದಾಗ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಒಬ್ರೊಬ್ರು ಇಷ್ಟೆಲ್ಲ ಬರೆದಿದ್ರೂ ಮರ್ತೋಗಿರ್ತಾರೆ. ಸೊ ಅವ್ರಿಗೋಸ್ಕರ ಮಿಡ್ ಇಯರ್ ಗೋಲ್ಸ್ ಅದನ್ನು ಮತ್ತೆ ಅಕಂಪ್ಲಿಷ್ ಮಾಡೋದಕ್ಕೆ, ಮತ್ತೆ ಒಂದು ಮೈಂಡ್ಗೆ ಜ್ಞಾಪಕ ಬರ್ಸಿ ಅದೆಲ್ಲ ಬರ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ.
ಆಲ್ರೆಡಿ ನೀವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಟ್ರಾವೆಲ್ ವಿತಿನ್ ಅಂತಿತ್ತಲ್ಲ, ಸೊ ನಾವು 2020ಯಲ್ಲಿ ಟ್ರಾವೆಲ್ನ ತುಂಬ ಮಿಸ್ ಮಾಡಿದ್ರಿ. ಸೊ ಈ ಇಯರ್ ಅದನ್ನು ಅಕಂಪ್ಲಿಷ್ ಮಾಡೋಣ. ಸೊ ಇದರಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಇದು ಡೈರಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿ ಟ್ರಾವೆಲ್ ಮಾಡಿದೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟು ನೀವು ಫಾರ್ ಎಕ್ಸಾಂಪಲ್ 1 or 2 months ಬಿಫೋರ್ ಹೋಗಬೇಕು ಅಂದರೆ ಅದನ್ನು ಪ್ಲ್ಯಾನ್ ಮಾಡಿ. ಫಸ್ಟು ಡೆಸ್ಟಿನೇಷನ್ ಎಲ್ಲಿ ಹೋಗಬೇಕು ಅಂತ, ಯಾವಾಗ ಹೋಗಬೇಕು ಅಂತ, ನೆಕ್ಸ್ಟು ಫ್ಲೈಟ್ ಅಲ್ಲ ಟ್ರೈನ್ ಅಲ್ಲ, ಅದು ಟ್ರಾನ್ಸ್ಪೋರ್ಟೇಷನ್ ಆದರೆ ಎಷ್ಟು ಚಾರ್ಜ್ ಆಗುತ್ತೆ, ಹೋಟೆಲ್ಲು, ಇವಾಗೆಲ್ಲ ಹೋಟೆಲ್ಗೆ booking.coms ಬಂದುಬಿಟ್ಟಿದೆ ಅಲ್ವಾ. ಫಾರ್ ಎಕ್ಸಾಂಪಲ್ bookmy.com, ಆಮೇಲೆ ಎಷ್ಟೊಂದು ಹೋಟೆಲ್ಸ್ ಬಂದಿದೆ. ನೆಕ್ಸ್ಟು ಫುಡ್, ಎಲ್ಲಿ ನೀವು ಫುಡ್ ವಿಸಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ಮಾಡ್ಬೋದು ಈ ಜಾಗಕ್ಕೆ ಹೋದರೆ ಎಲ್ಲಿ ಚೆನ್ನಾಗಿರೋ ಫುಡ್ ಸಿಗುತ್ತೆ ಅಂತ, ಅದನ್ನೆಲ್ಲ ನಿಮ್ಗೆ ಸಿಗುತ್ತೆ, ಅದನ್ನು ನೀವು ಬರ್ಕೊಬೋದು. ನೆಕ್ಸ್ಟು ನಾವು ಯಾವುದನ್ನು ಪ್ಲೇಸ್ಗೆ ಹೋದ್ರೂ ಅಲ್ಲೊಂದು ರಿಮೆಂಬರೆನ್ಸ್ಗೋಸ್ಕರ ಶಾಪಿಂಗ್ ಮಾಡ್ತೀರಿ, ಅದನ್ನು ನೀವು ಬರಿಬೋದು. ಇನ್ನು 2 ಗ್ಯಾಪ್ಸು ಬಿಟ್ಟಿದ್ದಾರೆ, ಏನಾದರೂ ಬರ್ಕೊಬೋದು. ಆಮೇಲೆ ಅಲ್ಲಿ ಏನೇನು ಪ್ಲೇಸಸ್ ನೋಡಬೇಕು, ಆಮೇಲೆ ಅಲ್ಲಿಂದ ಪ್ಲೇಸಸ್ಸಲ್ಲಿ ಫೇಮಸ್ ಫುಡ್ ಇರುತ್ತೆ, ಅದನ್ನು ತಿನ್ನೋದು, ಅದೆಲ್ಲ ಬರಿಬೋದು. ನೆಕ್ಸ್ಟು ಟ್ರಾವೆಲ್ ಟು ಡೂ ಲಿಸ್ಟ್. ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಮರಿತೀರಿ, ಸೊ ಅದನ್ನು ಮರಿಬಾರ್ದು ಅಂತಲೇ ಇದನ್ನು ಕೊಟ್ಟಿದ್ದಾರೆ. ನಾವೇನೇನು ಕ್ಲೋತ್ಸು, ಶೂಸ್ ಅದೆಲ್ಲ ಏನು ಪ್ಯಾಕ್ ಮಾಡಬೇಕು ಅಂತ. ಆಮೇಲೆ ಟಾಯ್ಲೆಟರೀಸು, ಫಾರ್ ಎಕ್ಸಾಂಪಲ್ ಶ್ಯಾಂಪೂ, ಸೋಪ್, ಅದೆಲ್ಲ ಬ್ರಷಸ್ಸು, ಆಮೇಲೆ ಕಂಡೀಷ್ನರ್ ಅದೆಲ್ಲ ತೊಗೊಂಡೋಗ್ಬೋದು. ಆಮೇಲೆ ಆಕ್ಸೆಸರೀಸು ಗರ್ಲ್ಸಿಗೆ ತುಂಬ ಯೂಸ್ ಆಗುತ್ತೆ, ಬಾಯ್ಸ್ಗೂ ಯೂಸ್ ಆಗುತ್ತೆ. ಆಮೇಲೆ ಟೆಕ್ ಆಕ್ಸೆಸರೀಸು, ಆಮೇಲೆ ಅದರ್ ಎಸೆನ್ಷಿಯಲ್ಸು, ಈ ಯೂಟ್ಯೂಬು, ಆಮೇಲೆ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಸೊ ಈ ಥರ ನಿಮಗೆ ತುಂಬ ಪೇಜಸ್ ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಇದನ್ನೆಲ್ಲ ನೋಡಿ ಆದ್ರೂ ನಾವು ಈ ಇಯರ್ ಟ್ರಾವೆಲ್ ಮಾಡೋಣ. ಆಮೇಲೆ ನೋಟ್ಸ್ ಲಾಸ್ಟಲ್ಲಿ ಏನಾದರೂ ಎಕ್ಸ್ಟ್ರಾ ಬರಿಬೇಕಂದ್ರೆ ನೋಟ್ಸ್ ಕೊಟ್ಟಿದ್ದಾರೆ. ಸೇಮ್ ಲಾಸ್ಟಲ್ಲಿ 6 monthsಲ್ಲಿ ಕೊಟ್ಟಿರಲ್ಲ, ಸೇಮ್ ಆ ಥರನೇ ಮೆಮೊರಿ ಕಲೆಕ್ಷನ್ನು. ಆಮೇಲೆ 2021 ರಿವ್ಯೂ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ, ತುಂಬ ಚೆನ್ನಾಗಿತ್ತು ಅನಿಸುತ್ತಲ್ವ ನಿಮಗೂ ಈ ಥರ. ಸೊ ನೋಡಿದ್ರಲ್ಲ ಗೈಸ್, ಈ ಥರನೇ ಡೈರಿ ತೊಗೊಬೇಕು ಅಂತ ನಾನೇನು ರೆಕಮೆಂಡ್ ಮಾಡ್ತಾಯಿಲ್ಲ. ನೀವೇ ಒಂದು ಡೈರಿ ತೊಗೊಂಡದ್ರಲ್ಲಿ ಈ ಥರದೆಲ್ಲ ಫಿಲ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಡೈರಿ ಯೂಸ್ ಮಾಡೋದ್ರಿಂದ ನಾವು ತುಂಬ ಪ್ರೊಡಕ್ಟಿವ್ ಆಗ್ತೀರಿ ಈ ಇಯರಲ್ಲಿ. ಮತ್ತು ನಾವು ಮರ್ತೋಗಿದ್ರೂ ಅದು ನಮ್ಗೆ ಜ್ಞಾಪಕ ಬರುತ್ತೆ ಡೈರಿ ನೋಡಿದ್ರೆ. ಸೊ ಪ್ಲೀಸ್ ನಾನು ರೆಕಮೆಂಡ್ ಮಾಡೋದು ಎಲ್ಲರೂ ಡೈರಿ ಯೂಸ್ ಮಾಡಿ. ಮತ್ತು ಇದ್ರದ್ದು ಕಾಸ್ಟ್ ಬಂದು 999. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ವಿಸಿಟ್ ಮಾಡಿ ಬೈ ಮಾಡ್ಬೋದು. You guys for watching. ಮತ್ತೆ ಸಿಗೋಣ ಕಮ್ಮಿಂಗ್ ವಿಡಿಯೋಲು. ಸ್ಟೇ ಹ್ಯಾಪಿ, ಟೇಕ್ ಕೇರ್, ಬಾಯ್.